Let's witness the story further through the play Krishna and Sudama, a tale of true friendship presented by our very own SGRSS kids Arna, Avni, Sanvi, Neena, Apurva, Vidhi and Ananya. Play written and directed by Vinuta Sushant. ಅಮ್ಮ ಹಸು ಅಮ್ಮ ಹಸು ಅಮ್ಮ ಹಸು. ಅಳಬೇಡ ಮಗು, ಇವತ್ತು ಗಜ್ಜಿ ಕುಡಿದು ಮಲಗು. ನಾಳೆ ನಿನಗೆ ಒಳ್ಳೆ ಬೆಣ್ಣೆ ಮೊಸರು ಅನ್ನ ಕೊಡ್ತೀನಿ. ನೀನು ಅದನ್ನೇ ಹೇಳ್ದೆ. ಇಲ್ಲ ಮಗು, ನಾಳೆ ಖಂಡಿತ ಕೊಡ್ತೀನಿ. ಇವತ್ತು ಜಾಡ ಮಗು ಹಾಗೆ ಗಜ್ಜಿ ಕುಡಿದು ಮಲಗು. ಬಾ, ನಾನು ನಿನ್ಗೆ ಕತೆ ಹೇಳಿ ಮಲಗಿಸ್ತೀನಿ. ಇವತ್ತು ಭಿಕ್ಷೆ ಸಿಗ್ಲಿಲ್ವಾ? ಇಲ್ಲ. ನೋಡಿ, ಇನ್ನ ಭಿಕ್ಷೆ ಬೇಡಿ ಮನೆ ಸಾಗಿಸಲಿಕ್ಕೆ ಸಾಧ್ಯ ಇಲ್ಲ. ಸಂಕಷ್ಟದ ಸಮಯದಲ್ಲಿ ಮಿತ್ರರೇ ನೆರವಾಗುವರು. ಶ್ರೀಕೃಷ್ಣ ನಿಮ್ಮ ಮಿತ್ರ ಎಂದು ಹೇಳಿದ್ರಲ್ಲ, ಅವರ ಸಹಾಯವನ್ನು ಯಾಕೆ ಕೇಳಬಾರದು? ಅವೆಲ್ಲ ಬಾಲ್ಯದ ಮಾತು. ಚಿಕ್ಕವರಿದ್ದಾಗ ನಾನು ಮತ್ತೆ ಕೃಷ್ಣ ಗುರುಕುಲದಲ್ಲಿ ಒಟ್ಟಿಗೆ ಓದ್ತಿದ್ವಿ, ಆಟಾಡ್ತಿದ್ವಿ. ಈಗ ಕೃಷ್ಣ ದ್ವಾರಕೆಯ ದೊರೆ. ಅವನಲ್ಲಿ ನಾನಲ್ಲಿ. ನಮ್ಮ ನೆನಪು ಇರುತ್ತೋ ಇಲ್ವೋ ಅವನ್ಗೆ. ನಮ್ಮ ಸ್ನೇಹನ ಹಾಳು ಮಾಡ್ಕೊಳ್ಳೋ ಕೆಲಸ ನಾನ್ ಮಾಡೋದಿಲ್ಲ. ನಿಮ್ಮ ಗೆಳೆತನದ ಬಗ್ಗೆ ಮಾತ್ರ ಕಾಳಜಿ ನಿಮಗೆ? ನಿಮ್ಮ ಹೆಂಡತಿ, ಹಸಿದ ಮಕ್ಕಳು, ಇವರ ಬಗ್ಗೆ ನಿಮ್ಮ ಕಾಳಜಿ ಇಲ್ಲ ಅಲ್ವೇ? ದಿನವಿಡೀ ನಿಮ್ಮ ಕೃಷ್ಣ ಹೀಗೆ ಹಾಗೆ ಅಂತ ಕೊಂಡಾಡ್ತಿರ್ತೀರಾ? ಹೋಗಿ ಆ ಕೃಷ್ಣನ ಸಹಾಯವನ್ನು ಬೇಡಿ. ಇಲ್ಲ ಅಂದ್ರೆ ಆ ಕೃಷ್ಣನ ಹೆಸರನ್ನು ನನ್ ಮುಂದೆ ಎತ್ಬೇಡಿ. ಸರಿ, ಹೋಗ್ತೀನಿ. ಆದ್ರೆ ಇಷ್ಟು ವರ್ಷಗಳ ನಂತರ ಮಿತ್ರನ ಭೇಟಿ ಮಾಡ್ತಾ ಇದ್ದೀನಿ. ಅವನಿಗಾಗಿ ಏನಾದ್ರೂ ಕೊಂಡ್ಕೊ ಹೋಗುವ ಯೋಗ್ಯತೆನೂ ಇಲ್ಲ ನನಗೆ. ಮನೆಯಲ್ಲಿ ಏನಾದ್ರೂ ಇದ್ಯಾ ಕೊಡೋದಕ್ಕೆ? ತಾಳಿ, ನೋಡ್ತೀನಿ. ಈ 3 ಹಿಡಿ ಅವಲಕ್ಕಿ ಬಿಟ್ಟು ಇದೇನು ಉಳಿದಲ್ಲ ಮನೆಯಲ್ಲಿ. ಅವಲಕ್ಕಿ? ಅದನ್ನೇ ಕಟ್ಕೊಡು. ಅವಲಕ್ಕಿ ಅಂದ್ರೆ ಕೃಷ್ಣನ್ಗೆ ಪಂಚಪ್ರಾಣ. ಸರಿ, ಹೊರಡ್ತೀನಿ. ಹಾ ಸರಿ, ಜೋಪಾನ. ಇಲ್ಲೋ, ಎಲ್ಲಿಗೆ ಹೊರಟಿರುವೆ? ನನ್ನ ಮಿತ್ರ ಕೃಷ್ಣನನ್ನು ಕಾಣಲು. ನಿನ್ನ ಮಿತ್ರ ಈ ಅರಮನೆಯಲ್ಲಿರುವನೆ? ನಿನ್ನ ಅವಸ್ಥೆ ನೋಡ್ಕೊ. ನೀನು ಶ್ರೀಕೃಷ್ಣನ ಮಿತ್ರನೇ. ಮಿತ್ರತ್ವ ಸಮಾನದಲ್ಲಿ ಮಾತ್ರ ಸಾಧ್ಯ ಎಂದು ತಿಳಿಯದ ಮೂರ್ಖನೇ ನೀನು. ನಿನ್ನಂತಹ ಭಿಕ್ಷುಕ ದ್ವಾರಕೆಯ ಅಧಿಪತಿಯ
ಮಿತ್ರನಾಗಲು ಹೇಗೆ ಸಾಧ್ಯ? ಹೌದಪ್ಪ, ನಾನು ದರಿದ್ರ ಬ್ರಾಹ್ಮಣ. ನನ್ನ ಮತ್ತು ದ್ವಾರಕಾಧಿಪತಿ ಕೃಷ್ಣನಲ್ಲಿ ಸಮಾನತೆ ಇರಲು ಸಾಧ್ಯನೇ ಇಲ್ಲ. ಆದರೂ ಒಂದೇ ಸಾರಿ ನನ್ನ ಸಂದೇಶನ ಕೃಷ್ಣನ್ಗೆ ತಲುಪಿಸ್ತ್ಯಾ? ಅವನ ಬಾಲ್ಯದ ಗೆಳೆಯ ಸುಧಾಮ ಬಂದಿದ್ದಾನೆ ಅಂತ ಒಂದೇ ಬಾರಿ ನನ್ನ ರಾಜನ್ಗೆ ಹೇಳ್ತೀಯಾ? ಸುಮ್ನೆ ನಮ್ ಸಮಯ ವ್ಯರ್ಥ ಮಾಡ್ಬೇಡ, ಹೋಗಿಲ್ಲಿಂದ. ಹಾಗೆ ಹೇಳ್ಬೇಡಪ್ಪ, ತುಂಬಾ ದೂರದಿಂದ ಬಂದಿದ್ದೀನಿ. ಒಂದೇ ಸಲ ಕೃಷ್ಣನ ನೋಡುವ ಅವಕಾಶ ಮಾಡಿಕೊಡು. ನಿನ್ನ ನೋಡಿದ್ರೆ ನಂಗೆ ಕರುಣೆ ಬರ್ತಾ ಇದೆ. ತಾಳು, ಮಹಾರಾಜರ ಬಳಿ ಬರ್ತೀನಿ. ಆದ್ರೆ ಮಹಾರಾಜರು ಏನ್ ಉಡುಗೊರೆ ಕೊಡ್ತಾರೋ ಅದ್ ನನ್ ಪಾಲ್ಗೆ, ತಿಳಿತಾ? ನನ್ಗೆ ನನ್ನ ಗೆಳೆಯನ ದರ್ಶನ ಒಮ್ಮೆ ಮಾಡಿದ್ರೆ ಅಷ್ಟೇ ಸಾಕು. ತಾಳು. ಮಹಾರಾಜರಿಗೆ ಜಯವಾಗಲಿ. ತಮ್ಮನ್ನು ಭೇಟಿಯಾಗಲು ಒಬ್ಬ ಬಡ ಬ್ರಾಹ್ಮಣ ಬಂದಿದ್ದಾನೆ. ತಮ್ಮ ಗೆಳೆಯನೆಂದು ಹೇಳುತ್ತಿದ್ದಾನೆ. ತನ್ನ ಹೆಸರು ಸುಧಾಮನೆಂದು ಹೇಳುತ್ತಿದ್ದಾನೆ. ಯಾರು? ಸುಧಾಮನೆ? ನನ್ನ ಬಾಲ್ಯದ ಗೆಳೆಯ ಸುಧಾಮನೆ? ಹೇಳಿದ್ಯಾ ರುಕ್ಮಿಣಿ? ನನ್ನ ಬಾಲ್ಯದ ಗೆಳೆಯ ಸುಧಾಮ ಬಂದಿದ್ದಾನೆ. ಅವನನ್ನು ಆದರದಿಂದ ಬರಮಾಡು. ಬೇಡ ಬೇಡ, ನಾನೇ ಹೋಗ್ತೀನಿ. ರುಕ್ಮಿಣಿ, ನೀನು ಬಾ. ನನ್ನ ಪ್ರಾಣದ ಗೆಳೆಯ ಸುಧಾಮ ಬಂದಿದ್ದಾನೆ. ಸುಧಾಮ, ಕೃಷ್ಣ, ಸುಧಾಮ, ಕೃಷ್ಣ, ಸುಧಾಮ, ಕೃಷ್ಣ. ಇಷ್ಟು ವರ್ಷಗಳಾದ್ರು ನಮ್ಮ ನೆನಪು ಇಲ್ಲೂ ಇದ್ಯಾನು? ನಿಮ್ಮ ಬಾಲ್ಯದ ಕಥೆಗಳನ್ನು ಸದಾ ನೆನಪಿಸ್ಕೋತಾ ಇರ್ತಾರೆ. ಇವರು ಯಾವಾಗ್ಲೂ ನಿಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ನನಗೆ ಯಾವಾಗ್ಲೂ ಹೇಳ್ತಿದ್ರು, ನನ್ನ ಪ್ರಾಣ ಸ್ನೇಹಿತ ಸುಧಾಮ ನನ್ನನ್ನ ಭೇಟಿಯಾಗೂ ಬಂದೇ ಬರುತ್ತಾನೆ ಅಂತ. ಇಷ್ಟೇಕೆ ತರ ಮಾಡಿದೆ ಸುಧಾಮ? ನನ್ನ ನೆನಪು ನಿಂಗೆ ಬರ್ಲಿಲ್ವೇನೋ? ನಿನ್ನ ನೆನಪು ನಂಗೆ ಸದಾಕಾಲ ಇತ್ತು. ಆದ್ರೆ ನಿನ್ನನ್ನು ಭೇಟಿಯಾಗಲು ಸಂಕೋಚ ಆಗ್ತಿತ್ತು. ನೀನು ದ್ವಾರಕಾಧೀಶ, ನಾನು ಬಡ ಬ್ರಾಹ್ಮಣ. ಓಹೋ, ಈಗ ಸಂಕೋಚ ಆಗ್ತಾ ಇದೆ ಅಲ್ವಾ? ಚಿಕ್ಕಂದಿನಲ್ಲಿ ನನ್ನನ್ನು ಬೆಣ್ಣೆ ಕದಿಯಲು ಮುಂದೆ ಮಾಡಿ ನಾನ್ ಕದ್ದಿದ್ ಬೆಣ್ಣೆ ಎಲ್ಲ ಇವನ್ ತಿಂತಿದ್ದ. ಅಮ್ಮ ನನಗೆ ಮಾತ್ರ ಬೈತಾ ಇದ್ಲು. ಛೇ ಪಾಪ. ಎಲ್ಲಿ ಗೆಳೆತನ ಇರತ್ತೋ ಅಲ್ಲಿ ಸಂಕೋಚಕ್ಕೆ ಜಾಗ ಇಲ್ಲ. ಬಾ ಗೆಳೆಯ, ಬಾ ಒಳಗೆ. ಅಯ್ಯೋ ಬೇಡ ಕೃಷ್ಣ, ನೀನು ದ್ವಾರಕೆಯ ಅಧಿಪತಿ. ನನ್ನಂತ ಭಿಕ್ಷುಕನ ಪಾದಸ್ಪರ್ಶ ಮಾಡೋದೇನು? ಚಿಕ್ಕಂದಿನಲ್ಲಿ ನಿನ್ ಕಾಲ್ ಮುತ್ತಿಸ್ಕೊತಾ ಇದ್ದೆ. ಅಂದಿನ ಮಾತು ಬೇರೆ. ಈಗ ಕಾಲ ಬದಲಾಗಿದೆ. ನೀನು ರಾಜ, ನಾನು ಬಡಪಾಯಿ. ಕಾಲ ಬದಲಾಗಿರ್ಬೋದು, ಆದ್ರೆ ನಾವ್ ಬದಲಾಗಿಲ್ವಲ್ಲ. ನೀನು ಅದೇ ಸುಧಾಮ, ನಾನು ಅದೇ ಕೃಷ್ಣ. ಕಾಲಕ್ಕೆ ತಕ್ಕಂತೆ ಬದಲಾಗವ್ರು ನನ್ನ ಗೆಳೆಯರು ಅಂತಾರೇನು? ಬಹಳ ದೂರದಿಂದ ಬಂದಿದ್ದೀರಿ, ಬಹಳ ದಣಿದಿದ್ದೀರಿ. ಬನ್ನಿ, ಊಟ ಮಾಡಿ. ನೀವಿಬ್ರು ಗೆಳೆಯರು ಹರಟೆ ಹೊಡಿರಿ, ನಾನು ಊಟ ಬಡಿಸ್ತೀನಿ.
ಮುಚ್ಚಿಡುವಂತೆ ಕಾಣ್ತಾ ಇದೆ. ಅತ್ತಿಗೆ ನನಗಾಗಿ ಏನು ಉಡುಗೊರೆ ಕೊಟ್ಟು ಕಳಿಸಿದ್ದಾಳೆ. ನೀನು ಅದನ್ನು ಕೊಡದೆ ಇಟ್ಕೊಂಡಿದೆಯೇನು? ಕೊಡು ನನಗೆ, ಕೊಡು ಕೊಡು ಕೃಷ್ಣ, ಏನಿಲ್ಲ. ಕೊಡು. ಅಯ್ಯೋ, ಅವಲಕ್ಕಿ? ನನಗೆ ಅವಲಕ್ಕಿ ಅಂದ್ರೆ ಪಂಚಪ್ರಾಣ ಅಂತ ನಿನ್ಗೆ ಇನ್ನೂ ನೆನಪಿದೆಯಲ್ವಾ? ತುಂಬಾ ಚೆನ್ನಾಗಿದೆ. ಕೃಷ್ಣ, ನೀನು ಸ್ವಲ್ಪನೂ ಬದಲಾಗಿಲ್ಲ. ನೀನ್ ಬದಲಾಗಿದೆಯೇನು? ಗುರುಕುಲದ ಇದ್ದಾಗ ನಾವು ಕಟ್ಟಿಗೆ ತರಲು ಕಾಡಿಗೆ ಹೋಗ್ತಾ ಇದ್ವಿ. ಆಗ ಗುರು ಮಾತ ನಮ್ಗೆ ಅವಲಕ್ಕಿ ಕೊಡ್ತಾ ಇದ್ರು. ಈ ಸುಧಾಮ ಎಲ್ಲ ಅವಲಕ್ಕಿಯನ್ನು ಮುಚ್ಚಿಟ್ಕೊಂಡು ತಾನು ಮಾತ್ರ ತಿಂದು ಮುಗಿಸ್ತಾ ಇದ್ದ. ನೋಡು, ಈಗಲೂ ಅವನಿಗೆ ಮುಚ್ಚಿಡ ಅಭ್ಯಾಸ ಹೋಗಿಲ್ಲ. ನನ್ನಿಂದ ಮತ್ತೆ ಮುಚ್ಚಿಡ್ತಾ ಇದ್ದಾನೆ. ಆದ್ರೆ ನನ್ಗೆ ಎಲ್ಲ ತಿಳಿದಿದೆ. ನೀನು ಹೇಳದೇ ಇದ್ರು ನಾನು ಎಲ್ಲ ಬಲ್ಲೆ ಸುಧಾಮ. ನಿಲ್ಲಿ ಸ್ವಾಮಿ, ಈ ಅವಲಕ್ಕಿಯಲ್ಲಿ ನನಗೂ ಒಂದು ಪಾಲು ಇರಲಿ. ಎಲ್ಲ ನೀವೇ ತಿನ್ನುವಿರೇನು? ತುಂಬಾ ಚೆನ್ನಾಗಿದೆ ಅಲ್ವಾ? ನಾನಿನ್ನು ಹೊರಡ್ತೀನಿ ಕೃಷ್ಣ. ಸುಶೀಲ ಮತ್ತೆ ಮಕ್ಕಳು ನನ್ನನ್ನು ಕಾಯ್ತಾ ಇರ್ತಾರೆ. ತಾಳಿ, ಅತ್ತಿಗೆ ಮತ್ತು ಮಕ್ಕಳಿಗೆ ನನ್ನ ಉಡುಗೊರೆಯನ್ನು ಕೊಡಿ. ನಾನಿನ್ನು ಹೊರಡ್ತೀನಿ ಕೃಷ್ಣ. ಹೋಗಿ ಬಾ ಗೆಳೆಯ. ನಿಲ್ಲು. ಒಳಗೆ ಹೋಗುವ ಮುಂಚೆ ಏನ್ ಹೇಳಿದ್ದೆ ನೆನ್ಪಿದ್ಯಾ? ಮಹಾರಾಜರು ಏನ್ ಉಡುಗೊರೆ ಕೊಟ್ಟಿದ್ರೋ ಅದೆಲ್ಲ ನನ್ ಪಾಲು. ನನ್ನ ಹೆಂಡತಿ ಮಕ್ಕಳು ಹಸ್ತಿದ್ದಾರೆ. ಅವ್ರಿಗಾಗಿ ಏನಾದ್ರೂ ಉಳಿಸು. ಹೊರಡು ಬಡ ಬ್ರಾಹ್ಮಣ. ನಿನ್ಗ್ಯಾಕೆ ಐಶ್ವರ್ಯ? ಹೊರಡು. ಕೃಷ್ಣ, ಇದೇನು ನಿನ್ನ ಪರೀಕ್ಷೆ? ನಾನು ಮನೆಗೆ ಹೇಗೆ ಹೋಗಲಿ? ನನ್ನ ಹೆಂಡತಿ ಮಕ್ಕಳು ಹೇಗೆ ಎದುರಿಸಿ? ಕೃಷ್ಣ, ವಾಸುದೇವ, ದಾರಿಯಲ್ಲಿ ಏನಾದ್ರೂ ಭಿಕ್ಷೆನಾದ್ರೂ ಸಿಗುವಂತೆ ಮಾಡು. ನಮ್ಮ ಗುಡಿಸ್ಲು ಏನಾಯ್ತು? ಸುಶೀಲಾ, 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 ಸುಶೀಲಾ. ಭದ್ರಾ ಸ್ವಾಮಿ, ನೀವು ಹೋದ ಮೇಲೆ ಒಂದು ದೊಡ್ಡ ಪವಾಡವೇ ನಡೆದು ಹೋಯ್ತು ಸ್ವಾಮಿ. ನಾವೆಲ್ಲ ಹಸಿದು ಮಲಗಿದ್ವು. ಕನಸಿನಲ್ಲಿ ಕೃಷ್ಣ ರುಕ್ಮಿಣಿ ಬಂದಿದ್ರು. ಸುಶೀಲ, ಸುಧಾಮ, ನಿಮ್ಮ ದಾರಿದ್ರ್ಯ ಕಳೆಯಿತು, ನಿಮ್ಮ ಪರೀಕ್ಷೆ ಫಲಿಸಿತು, ತಥಾಸ್ತು ಎಂದರು. ನಾನು ಕಣ್ಣು ತೆರೆದು ನೋಡಿದೆ, ನಾವೆಲ್ಲ ಈ ಅರಮನೆಯಲ್ಲಿ ಇದ್ದವು. ಎಂಥ ಪವಾಡ! ನಿಮ್ಮ ಶ್ರೀಕೃಷ್ಣನ ಲೀಲೆ ನಿಜವಾಗಿಯೂ ಅಪಾರ. ಕೃಷ್ಣ, ನನ್ನ ಗೆಳೆಯ, ನಾನು ಹೇಳ್ದೆ ಇದ್ದ ಮಾತನ್ನು ಕೇಳಿಸಿಕೊಂಡೆ. ನನ್ನ ಮನಸ್ಸಿನವನು ಅರಿತು ನನಗೆ ಸಹಾಯ ಮಾಡಿದೆ. ಕೃಷ್ಣ, ನೀನು ನಿಜವಾಗಿಯೂ ಸರ್ವಾಂತರ್ಯಾಮಿ. ನಿನ್ನ ಲೀಲೆ ಅಪಾರ.
Wow, what an outstanding performance by the team. The kids have made a commendable effort to speak and pre-record in Kannada. Well done, kids. Thank you, Vinuta Sushant, for presenting the incredible play.